ದರ್ಶನ್ ಅವರು ರಿಲೀಸ್ ಆಗ್ತಾರ? ನಿನ್ನೆ ನೀಡಿದಂತಹ ಸುಪ್ರೀಂ ಕೋರ್ಟ್ ತೀರ್ಪೇನು? ನಿನ್ನೆ ನಡೆದಂತಹ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂತಹ JB ಪಾರ್ದಿವಾಲ್ ನೇತೃತ್ವದ ವಿಚಾರಣೆಯನ್ನ ನಡೆಸಲಾಯಿತು. ಈ ಮೂಲಕ ಮಹತ್ವವಾದ ಒಂದು ತೀರ್ಪನ್ನು ಕೂಡ ಪ್ರಕಟಿಸಿರುವಂತದ್ದು. ದರ್ಶನ್ ಅವರು ಸಲ್ಲಿಸಿರುವಂತಹ ಅರ್ಜಿಯ ಆಧಾರದ ಮೇಲೆ ದರ್ಶನ್ ಅವರಿಗೆ ಜೈಲಿನಲ್ಲಿ ಆಗುತ್ತಿರುವಂತಹ ಕೊರತೆಗಳ ಬಗ್ಗೆ ಮತ್ತು ಈ ಒಂದು ಕೇಸಿನ ಬಗ್ಗೆ ತನಿಖೆ ಎಲ್ಲಿವರೆಗೆ ಬಂದಿದೆ, ಎಷ್ಟೆಲ್ಲ ಸಾಕ್ಷಿಗಳು ಇಲ್ಲಿವರೆಗೆ ಸಿಕ್ಕಿರುವಂತದ್ದು, ಇನ್ನು ಯಾರೆಲ್ಲ ಸಾಕ್ಷಿಗಳು ಬಾಕಿ ಉಳಿದಿದೆ, ಎಲ್ಲಾ ವರದಿಗಳನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ನ್ಯಾಯಾಲಯಕ್ಕೆ 1 ವಾರದ ಒಳಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಈ ಎಲ್ಲಾ ವರದಿಗಳು ಸುಪ್ರೀಂ ಕೋರ್ಟ್ಗೆ ಬಂದ ನಂತರದಲ್ಲಿ ವಿಚಾರಣೆಯನ್ನ ನಡೆಸಿ ಇವರಿಗೆ ಬೇಲನ್ನ ಕೊಡಬೇಕಾ ಅಥವಾ ಕೊಡಬಾರದು ಎಂಬುದರ ಬಗ್ಗೆ ವಿಚಾರಣೆ ಅನ್ನುವಂಥದ್ದು ನಡೆಯಲಿದೆ. ಹಾಗಾಗಿ ಕರ್ನಾಟಕದಲ್ಲಿ ಎಲ್ಲಾ ಡಿ ಬಾಸ್ ಅವರ ಅಭಿಮಾನಿಗಳು ಕಾಯ್ತಾ ಇರ್ತೀರಾ, ನಮ್ಮ ಬಾಸ್ ರಿಲೀಸ್ ಆಗಲಿ ಅಂತ. 1 ವಾರದ ನಂತರದಲ್ಲಿ ಈ ಒಂದು ಕೇಸ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನುವಂಥದ್ದು ಹೊರಬೀಳಲಿದೆ. ಹಾಗಾಗಿ ಎಲ್ಲರೂ ಕೂಡ ಅಲ್ಲಿವರೆಗೂ ಕೂಡ ಕಾಯಲೇಬೇಕು. ನ್ಯಾಯಾಲಯವು ಪ್ರಕಟಿಸುವಂತಹ ತೀರ್ಪಿನ ಆಧಾರದ ಮೇಲೆ ದರ್ಶನ್ ಅವರ ಭವಿಷ್ಯ ಅನ್ನುವಂಥದ್ದು ನಿರ್ಧಾರವಾಗಲಿದೆ.